ಇದು ಕೂಡ ಚಂದಮಾಮದ ವಸುಂಧರ ಅವ್ರು ಬರೆದಿರೋಂಥದ್ದೇ ಕತೆ. ರಾಜಮ್ಮನ ಉಳಿತಾಯ ಅಂತ ಇದಕ್ಕೆ ಹೆಸರಿದೆ. ರಾಜಮ್ಮ ತುಂಬ ಉಳಿತಾಯ ಮಾಡ್ತಿರ್ತಾಳೆ. ಯಾವಾಗಲೂ ಯಾವುದೇ ಪದಾರ್ಥನೂ ಹೊರಗೆ ಬಿಸಾಕೋದು ಅವಳಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಒಂದಿನ ಆಕೆ ಪಕ್ಕದ ಮನೆ ಕೈಲಾಸಂ ಕುಟುಂಬವನ್ನು ಊಟಕ್ಕೆ ಕರೆದಿರ್ತಾಳೆ. ಕೈಲಾಸಂ ತಿಂಡಿ ಪೋತ, ಅದಕ್ಕೋಸ್ಕರ ಅವಳು ಅಡುಗೆನ ಸ್ವಲ್ಪ ಜಾಸ್ತಿನೇ ಮಾಡಿರ್ತಾಳೆ. ಆದರೆ ಆ ದಿವಸ ಕೈಲಾಸಂಗೆ ಆರೋಗ್ಯ ಚೆನ್ನಾಗಿರಲ್ಲ ಅಷ್ಟೊಂದು. ಅದಕ್ಕೆ ಅವನು ಎಂದಿದೆ ಸಾಕಷ್ಟು ಊಟ ಮಾಡ್ದಿರ ಕಮ್ಮಿ ಊಟ ಮಾಡಿಬಿಡ್ತಾನೆ. ಹಾಗಾಗಿ ತುಂಬ ಅಡುಗೆ ಪದಾರ್ಥಗಳೆಲ್ಲ ಉಳಿದು ಹೋಗುತ್ತೆ. ಅತಿಥಿಗಳ ಹೊರಟೋದ್ಮೇಲೆ ಇವೆಲ್ಲ ಏನು ಮಾಡೋದು, ಇಷ್ಟೊಂದು ಉಳಿದು ಹೋಗಿದೆಯಲ್ಲ ಅಂತ ರಾಜಮ್ಮನ ಪತಿ ಸೀತೆಯ ಬೇಜಾರು ಮಾಡ್ಕೋತಾನೆ. ಇಷ್ಟೊಂದು ಮಾಡಿದ್ಯಾ, ಇಲ್ಲ ವೇಸ್ಟ್ ಆಗುತ್ತಲ್ಲ ಏನು ಅಂತ. ಅದನ್ನು ನಾನು ನೋಡ್ಕೊಳ್ತೀನಿ ಬಿಡಿ ಅಂತಾಳೆ ಹೆಂಡತಿ. ಸರಿ, ಪತ್ನಿ ಉಳಿತಾಯದ ವಿಷಯ ಸೀತೆ ಹೆಂಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ಇನ್ನು ಕೆಲವು ದಿನ ನನ್ನಿಂದನೇ ಇವನ್ನೆಲ್ಲ ತಿನ್ನಿಸ್ತಾಳೆ ಪತ್ನಿ ಅಂತ ಅವನಿಗೆ ಅನಿಸ್ಬಿಡುತ್ತೆ. ಹಾಗಾಗಿ ಮಾರನೇ ದಿನ ಅವನು ಹೇಳ್ತಾ ಇದ್ದಂಗೆ ಮುಖ ತೊಳ್ಕೊತಿದ್ದಂಗೆ ಹೊಟ್ಟೆ ಕೈಲಿ ಹಿಡ್ಕೊಂಡು ಬಂದ್ಬಿಡ್ತಾನೆ. ಏನು ಅಂದರೆ, ಅಯ್ಯೋ ನನಗೆ ಹೊಟ್ಟೆ ನೋವು ಆಗ್ತಿದೆ, ನನಗೆ ವಿಪರೀತ ಹೊಟ್ಟೆ ನೋವು ಅಂತಾನೆ. ಆ ಇರೋ ತಿಂಡಿನೇ ಊಟ ಬಡಿಸ್ತಾಳಲ್ಲ ಅಂದ್ಬಿಟ್ಟು ಗಂಡ ಆ ಥರ ನಾಟಕ ಶುರು ಮಾಡಿಬಿಡ್ತಾನೆ. ರಾಜಮ್ಮ ವೈದ್ಯನಿಗೆ ಹೇಳಿ ಕಳಿಸ್ತಾಳೆ. ಸರಿ, ವೈದ್ಯ ಬರ್ತಾನೆ. ಬಂದು ಪರೀಕ್ಷೆ ಮಾಡ್ತಾನೆ. ಏನು ತಿಂದಿ ಅಂತಾನೆ. ನೆನ್ನೆ ಇಂಥ ಊಟ ಮಾಡಿದೆ ಅಂತೆಲ್ಲ ಹೇಳ್ತಾನೆ ಇವನು. ಅಷ್ಟಿನ ಮಾತ್ರಕ್ಕೆ ಹೊಟ್ಟೆಯಲ್ಲಿ ಈ ರೀತಿ ನೋವು ಬರೋಲ್ಲ. ಸರಿ, ನಾನು ಮನೆಗೆ ಹೋಗಿ ಔಷಧಿ ಕಳಿಸ್ತೀನಿ, ರಾತ್ರಿ ಊಟ ಮಾಡಬೇಡ ಅಂತ ಹೇಳಿಬಿಟ್ಟು ವೈದ್ಯ ಹೊಟ್ಟೋಗ್ತಾನೆ ಮನೆಗೆ. ರಾಜಮ್ಮ ವೈದ್ಯನಿಗಿರಲಿ ಅಂದ್ಬಿಟ್ಟು ಒಂದು ತಟ್ಟೆಯಲ್ಲಿ ಇದ್ದಿದ್ದು ಊಟ ಎಲ್ಲ ಹಾಕ್ಕೊಂಡು ಪಲಾರ ಎಲ್ಲ ತೊಗೊಂಬಂದು ವೈದ್ಯನ ಮುಂದೆ ಇಡ್ತಾಳೆ. ಇಟ್ಟ ತಕ್ಷಣ ಅವನು, ಅಮ್ಮ ಇವತ್ತು ನಾನು ಉಪವಾಸ, ಏನೂ ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ. ವೈದ್ಯ ಉಪವಾಸ, ನಿಮ್ಮ ಮೈಯಲ್ಲಿ ಹುಷಾರಿಲ್ಲ, ಈ ಪದಾರ್ಥ ಎಲ್ಲ ಖರ್ಚಾಗೋದು ಹೇಗೆ ಅಂತ ರಾಜಮ್ಮ ಬೇಜಾರಿಂದ ಮಾತಾಡ್ತಾಳೆ. ಹಸುವಿನಿಂದ ಇರೋ ಯಾರನ್ನಾದರೂ ಕರೆದು ಊಟಕ್ಕಿಡೋ, ಹಸುವಿಗೆ ರುಚಿ ಗೊತ್ತಾಗಲ್ವಂತೆ, ನಿನಗೆ ಪುಣ್ಯ ಕೂಡ ಬರುತ್ತೆ ಅಂತ ಗಂಡ ಸಲಹೆ ಕೊಡ್ತಾನೆ. ರಾಜಮ್ಮ ಬೀಳಿಯಿಂದ ಹೊರಗೆ ಬರ್ತಾಳೆ. ಅಲ್ಲಿ ಆ ವೀರನ ಮುಖ್ಯಸ್ಥರ ಕೆಲಸದಾಳು ಒಬ್ಬ ಇರ್ತಾನೆ. ಅವನ ಕಣ್ಣಿಗೆ ಬೀಳ್ತಾನೆ. ಏನೋ ತುಂಬ ಸುಸ್ತಾಗಿ ಕಾಣ್ತಿದ್ಯಲ್ಲ, ಯಾಕೋ ಏನೂ ತಿಂದಿಲ್ವಾ ಅಂತ ಅವ್ನು ಮಾತಾಡ್ತಾಳೆ ರಾಜಮ್ಮ. ಹೌದಮ್ಮ, ಯಾವುದೋ ಕೋಪ ಬಂದು ಅಣ್ಣನವರು ನನ್ನನ್ನು ಒಂದು ರೂಮಲ್ಲಿ ಬೀಗ ಹಾಕ್ಬಿಟ್ಟಿದ್ರು, ಈಗ ಹೊರಗೆ ಬಿಟ್ಟರು, ಅದಕ್ಕೆ ಇವಾಗ ಬಂದೆ ಅಂತಾನೆ. ಅಯ್ಯೋ, ನಮ್ಮ ಮನೇಲಿ ಹಬ್ಬದಡ್ಗೆ ಸಿದ್ಧವಾಗಿದೆ, ಊಟ ಮಾಡ್ಕೊಂಡು ಹೋಗಂತೆ ಬಾಪ ಅಂತ ಕರೀತಾಳೆ ರಾಜಮ್ಮ. ಸರಿ, ರಾಜಮ್ಮ ಕರೆದ್ಮೇಲೆ ಅವನು ಒಳಗೆ ಬರ್ತಾನೆ. ಅವಳು ದೊಡ್ಡ ಬಾಳೆಲೆ ಹಾಕಿ ಒಂದೊಂದೇ ಪದಾರ್ಥ ಎಲ್ಲ ತಂದು ಬಡಿಸ್ತಾಳೆ. ಇದ್ದಕ್ಕಿದ್ದಂತೆ ಕೆಲಸದಾಳು ತಟ್ಟನೆ ಹೇಳ್ತಾನೆ, ಮನೆಯಲ್ಲೆಲ್ಲರೂ ನಾನು ಎಲ್ಲಿಗೆ ಹೋದೆ ಕಾಣ್ತಾನೆ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾರಮ್ಮ, ಇನ್ನೊಂದಿನ ಬಂದು ನಿಮ್ಮ ಊಟ ಮಾಡ್ತೀನಿ, ಈಗ ನಾ ಹೊರಟೆ ಅಂತ ಹೊರಟೋಗ್ತಾನೆ. ಅದೇನು ಅವನು ಹಾಗೆ ಹೊರಟೋದ ಅಂತ ಗಂಡನ ಹತ್ರ ಅವಳು ಕೇಳ್ತಾಳೆ. ನೀನು ಬಡಿಸಿದೆಯಲ್ಲ, ನಿನ್ನ ಅಡುಗೆ ಅವನಿಗೆ ತಿಳಿದು ಹೋಯ್ತು ಹೇಗಿದೆ ಅಂತ, ಅದಕ್ಕೆ ಅವನು ಹೊರಟೋದ ಅಂತ ಸೀತೆ ಹೇಳ್ತಾನೆ. ಆದರೆ ಏನು, ಹಸುವಿಗೆ ರುಚಿ ಗೊತ್ತಾಗಲ್ಲ ಅಂತ ನೀವೇ ತಾನೇ ಹೇಳಿದ್ದು ಅಂತ. ರುಚಿ ತಿಳಿದೇ ಇರ್ಬೋದು, ಆದರೆ ವಾಸನೆ ತಿಳಿಯುತ್ತೆ, ಅವನೇನೋ ಭಿಕ್ಷುಕ ಅಲ್ವಲ್ಲ ಅಂತ ಗಂಡ ಸಮಾಧಾನ ಹೇಳ್ತಾನೆ. ಅಷ್ಟರಲ್ಲಿ 4 ದಿನದಿಂದ ತಿಂಡಿ ಇಲ್ಲ, ಯಾರಾದರೂ ಏನಾದರೂ ಕೊಡಿ ಅಮ್ಮ ಅಂತ ಒಬ್ಬ ಭಿಕ್ಷುಕ ಬೇಡ್ತಾ ಇರೋದು ಇವ್ರಿಗೆ ಕೇಳಿಸುತ್ತೆ. ರಾಜಮ್ಮ ಹೊರಗೆ ಬರ್ತಾಳೆ. ನಿನಗೆ ಹೊಟ್ಟೆ ತುಂಬ ತಿನ್ನಲು ಕೊಡ್ತೀನಿ ಬಾ ಅಂತ ಅವನ್ನ ಕರೀತಾಳೆ. ಸರಿ, ಎಲ್ಲ ಪದಾರ್ಥನೂ ಎಲ್ಲೆಲ್ಲಿ ತೊಗೊಂಬಂದು ಅವನ ಮುಂದೆ ಇಡ್ತಾಳೆ. ಅವಳು ವಾಸನೆ ತಗೊಂಡ ತಕ್ಷಣ ಅವನು ಬೊಂಬೆ ಥರ ಆಗೋಗ್ಬಿಡ್ತಾನೆ. ರಾಜಮ್ಮ ಗಾಬರಿಯಾಗಿ ಓಡೋಗಿ ಗಂಡಂಗೆ ಹೇಳ್ತಾಳೆ, ಅಯ್ಯೋ ಅವ್ನು ಬಂದು ಕೂತ್ಕೊಂಡಲ್ಲ, ಅವನು ಒಳ್ಳೆ ಪ್ರಾಣ ಇಲ್ಲದೆ ಇದ್ದು ನಂಗೆ ಆಗೋಗ್ಬಿಟ್ಟಿದ್ದಾನೆ, ಏನು ಮಾಡೋದು. ಸೀತಯ್ಯ ಅವ್ನು ಸತ್ತೋಗಿರ್ಬೋದು ಅಂದ್ಕೊಂಡು ಪಕ್ಕದ ಬೀತಿಲೇ ಒಬ್ಬ ಪುರೋಹಿತ ಇರ್ತಾನೆ, ಅವನ ಮನೆಗೆ ಹೋಗ್ತಾನೆ. ಆ ಪುರೋಹಿತಂಗೆ ಎಲ್ಲ ಹೇಳಿದ ತಕ್ಷಣ ಅವನು, ಅದಕ್ಕೇನು ಅನಾಥಶವಕ್ಕೆ ದಾನ ಸಂಸ್ಕಾರ ಮಾಡಿದರೆ ಎಷ್ಟೋ ಪುಣ್ಯ ಬರುತ್ತೆ, ನಡಿ ನಿನ್ನ ಮನೇಲಿ ಮಾಡಿರೋ ಪದಾರ್ಥ ಎಲ್ಲ ನನಗೆ ದಾನ ಕೊಡ್ತೀಯಂತೆ ಅಂತ ಹೇಳ್ತಾನೆ ಪುರೋಹಿತ. ಇಬ್ಬರು ಮನೆಗೆ ಬರ್ತಾರೆ. ಅವನು ಸೀತೆಯನ ಜೊತೆ ಬಂದು, ಇದೇನಿದು ಶವ ಆಗಲೇ ವಾಸನೆ ಹೊಡಿತಿದೆಯಲ್ಲ ಅಂತ ಕೇಳ್ತಾನೆ. ಅದು ಶವದ ವಾಸನೆ ಅಲ್ಲ, ಅವನು ಮುಂದೆ ಬಡಿಸಿದ ಪದಾರ್ಥಗಳದು ಅಂತ ಸೀತೆ ಹೇಳ್ತಾನೆ. ಪುರೋಹಿತ ಬೆಚ್ಚಿಬಿದ್ದು, ಇದು ಅನಾಥ ಪ್ರೇತ ಸಂಸ್ಕಾರ ಅಲ್ವಾ, ಇಂಥದಕ್ಕೆ ನಾನು ದಾನ ತಗೊಳ್ಳೋ ಹಾಗಿಲ್ಲ. ಅಷ್ಟೇ ಅಲ್ಲ, ಅವನು ಹಸುವಿನಿಂದ ಸತ್ತಿದ್ದಾನೆ, ಆದ್ದರಿಂದ ಈ ಮನೆಯಲ್ಲಿ ಇರುವ ಪದಾರ್ಥಗಳನ್ನೆಲ್ಲ ಶವದ ಜೊತೆ ಚಿತೆಯಲ್ಲಿ ಹಾಕಿದರೆ ಇವನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಪುರೋಹಿತ ಹೇಳ್ಬಿಡ್ತಾನೆ. ಸೀತೆಯ ಸಂತೋಷ ಆಗೋತನ್ಗೋ, ಮೊದಲು ಚಿತೆಯಲ್ಲಿ ಈ ಪದಾರ್ಥಗಳನ್ನೆಲ್ಲ ಹಾಕಿ ಆಮೇಲೆ ಇವನ ಶವ ಹಾಕಬಹುದು ಅಲ್ವಾ ಅಂತ ಕೇಳ್ತಾನೆ. ತಕ್ಷಣ ಭಿಕ್ಷುಕ ಎದ್ದು ಕೂತ್ಕೊಂಡ್ಬಿಡ್ತಾನೆ. ನನ್ನನ್ನು ಯಾಕೆ ಬೆಂಕಿಲಿ ಹಾಕ್ತೀರಿ ಅಂತ ತಕ್ಷಣ ಓಡೋಟೋಗ್ತಾನೆ.
ಈಗ ಪುರೋಹಿತನಿಗೆ ಎಲ್ಲ ಅರ್ಥವಾಯಿತು. ಮನೆಗೆ ಕರೆದು ಅನ್ನ ಬಿಟ್ಟ ಆಕೆಯನ್ನು ಇಲ್ಲವೆನ್ನದೆ ಅವಳು ಬಡಿಸಿದ ಊಟ ತಿನ್ನಲಾರದೆ ಭಿಕ್ಷುಕ ಸತ್ತವನಂತೆ ನಟಿಸಿ ಬೆಂಕಿ ಮಾತು ಕೇಳಿದ ತಕ್ಷಣ ಓಡಾಟದ ಅಂತ ಪುರೋಹಿತನಿಗೆ ಅರ್ಥ ಆಗೋಗುತ್ತೆ. ಪುರೋಹಿತ ಸೀತೆಯ ಇಬ್ಬರು ಜೋರಾಗಿ ನಗ್ತಾರೆ. ಇದರಿಂದ ರಾಜಮ್ಮನಿಗೆ ತುಂಬ ಅವಮಾನ ಆಗಿ ಹೋಗುತ್ತೆ. ನನಗೋಸ್ಕರ ನಾನೇನಾದರೂ ಉಳಿತಾಯ ಮಾಡ್ತಾ ಇದ್ದೀನಾ, ನೀವಷ್ಟು ಗೇಲಿ ಮಾಡೋದಾದರೆ ಆ ಪದಾರ್ಥಗಳನ್ನ ಬೆಂಕಿಯಲ್ಲಿ ಹಾಕ್ತೀನಿ ಅಂತ ಕೋಪದಿಂದ ಅಡುಗೆ ಮನೆಗೆ ಹೊಟ್ಟೋಗ್ತಾಳೆ ಇವಳು. ನನ್ನ ಹೊಟ್ಟೆ ನೋವು ಕಡಿಮೆ ಆಯಿತು, ಹಸುವಾಗ್ತಿದೆ, ನನಗೆ ಅಡುಗೆ ಮಾಡು, ಬೇರೆ ಅಡುಗೆ ಮಾಡಿ ಬಡಿಸು ಅಂತ ಸೀತಾ ಹೇಳ್ತಾನೆ. ಅಂದರೆ ನಿಮ್ಮ ಹೊಟ್ಟೆ ನೋವು ಬರೀ ನಾಟಕ ಅಂದಾಗಾಯಿತು ಅಂತ ರಾಜಮ್ಮ ಕೋಪದಿಂದ ಹೇಳ್ತಾಳೆ. ಅವರಿಬ್ಬರ ನಡುವೆ ಗಲಾಟೆ ಜಗಳದಲ್ಲಿ ನಾನು ಯಾಕಪ್ಪ ಇರಲಿ ಅಂದ್ಬಿಟ್ಟು ಪುರೋಹಿತ ಅವನ ಪಾಡ್ಗೆ ಅವರು ಮೆಲ್ಲಿಗೆ ಮಾತಾಡದೆ ವಾಪಸ್ ಹೊಟ್ಟೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈದ್ಯ ಹೇಳಿರ್ತಾನಲ್ಲ ನನಗೆ, ಇದು ನಿನಗೆ ಔಷಧಿ ಕಳಿಸ್ತೀನಿ, ಔಷಧಿ ತಂದು ಕೊಡ್ತೀನಿ ಅಂತ ಗಡಿಬಿಡಿಯಿಂದ ಬರ್ತಾನೆ. ಸೀತಯ್ಯ ಔಷಧಿ ಕಳ್ಸೋಕ್ಕೆ ಯಾರೂ ಸಿಗಲೇ ಇಲ್ಲ, ನಾನೇ ಬಂದೆ, ಏನೋ ಲೇಟ್ ಆಯ್ತೇನೋ, ನಿನಗೆ ಆಲಸ್ಯವಾಯ್ತೆ, ಏನೋ ಅನ್ಕೋಬೇಡ ಅಂತಾನೆ. ಔಷಧಿ ಯಾತಕ್ಕೆ, ಅವರದ್ದೆಲ್ಲ ಬರೀ ನಾಟಕ ಅಂತ ನಡೆದಿದ್ದೆಲ್ಲನೂ ರಾಜಮ್ಮ ವೈದ್ಯನಿಗೆ ಹೇಳ್ತಾಳೆ. ಹಾಗಾದರೆ ಇನ್ನೇನು, ಆ ಪದಾರ್ಥಗಳನ್ನೆಲ್ಲ ನೀನು ಬೆಂಕಿಯಲ್ಲಿ ಹಾಕಿದ್ರಿಂದ ನಾನು ಉಪವಾಸ ಬಿಟ್ಬಿಟ್ಟೆ, ನನಗೂ ಊಟಕ್ಕೆ ಬಡಿಸುವಂತ ವೈದ್ಯನೂ ಹೇಳ್ತಾನೆ. ಒಬ್ಬರಿಗಿಂತ ಒಬ್ಬರು ಸರಿಯಾಗಿದ್ದೀರಿ ಅಂತ ಬೈಕೊಳ್ತಾ ರಾಜಮ್ಮ ಅಡುಗೆ ಮನೆಗೆ ಹೋಗ್ತಾಳೆ. ರಾಜಮ್ಮ ಅವತ್ತಿಂದ ಉಳಿದ ಪದಾರ್ಥಗಳನ್ನು ಗಂಡನಿಗೆ ತಿನ್ನಿಸದೆ ಯಾರಿಗಾದರೂ ಕೊಡುವುದನ್ನು ರೂಢಿ ಮಾಡಿಕೊಂಡಿರ್ತಾಳೆ.